ಒಲಿನಾ? ಏಯ್ ಗುದ್ಬಿಡ್ತೀನಿ. ನನ್ನ ಗಂಡ ಒಲೀಶು. ಏನಂತೆ? ಅವರು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಿನ ಪ್ರತಿಮಾ ಅವ್ರು ಮಾಡೋ ಅಡುಗೆ ತಿಂಡಿನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ? ಅಲ್ಲ ನಿನ್ಗೇನು ಅಡುಗೆನೇ ಬರಲ್ಲ ಅನ್ನೋ ಥರ ಪೋಸ್ ಕೊಡ್ತೀಯಲ್ಲ, ಮನೇಲಿ ಅದು ಇದು ಅಂತ ಏನೇನೋ ಮಾಡ್ತಿರ್ತೀಯ, ಅಲ್ಲೂ ಹೋಗಿ ಏನಾದರೂ ಮಾಡು, ನನಗೂ ಅಡುಗೆ ಬರುತ್ತೆ ಅಂತ ಪ್ರೂವ್ ಮಾಡು, ಇಲ್ಲ ಅಂದರೆ ಮನೆಗೆ ಬರಬೇಡು ಅಂತ ಆರ್ಡ್ರ್ ಮಾಡಿಬಿಟ್ಟ. ಅಂದರೆ ನೀನೇ ನನ್ನ ಜಾಗ ತೊಗೋಬೇಕಂತ ಮಾಡ್ಕೊಳ್ತೀಯಾ? ಆದರೆ ಅಡುಗೆ ಮಾತ್ರ ನೀನೇ ಮಾಡು. ಹಂಗಂದ್ರೆ ಏನಮ್ಮ? ಅಂದರೆ ನೀನು ಇಲ್ಲ, ನಾನಿಲ್ಲಿ ಹೋಗ್ತೀನಿ. ಹಂಗಂದ್ರೆ ನೀನು ಅಡುಗೆ ಮಾಡ್ತೀಯಾ? ನೀನು ಅಡುಗೆ ಮಾಡ್ತೀಯಾ, ನಾನು ನೋಡ್ತೀನಿ, ಚೆನ್ನಾಗಿ ತಿಂತೀನಿ. ಮತ್ತು ನಿನ್ನ ಗಂಡ ನೋಡಿದ್ರೆ ಅವ್ರನ್ನ ಫುಲ್ ಮಾಡೋದಕ್ಕೆ ಈ ಎಕ್ಸ್ಚೇಂಜು. ಅಲ್ಲ, ಅವ್ರಿಗೇನು ಗೊತ್ತಾ, ಈ ಜಾಗದಲ್ಲಿ ನಿಂತವ್ರೆ ಅಡುಗೆ ಮಾಡೋದು, ಆ ಜಾಗದಲ್ಲಿ ನಿಂತವ್ರೆ ತಿನ್ನೋದು ಅಂತ. ಸರಿ, ಇವಾಗ ಒಂದು ಕೆಲಸ ಮಾಡ್ತೀನಿ, ನಿನ್ನ ಹತ್ರ ಮಾಡಿಸ್ತೀನಿ ನಾನು ಇವಾಗ. ಅಯ್ಯ, ವಾಪಸ್ ಅಲ್ಲಿಗೆ ಬರಲಾ? ಯಾಕೆ? ಇವತ್ತೊಂದು ದಿವಸ ನೀನು ಮಾಡು. ಸರಿ, ನಿಂಗೆ ಹೇಳ್ಕೊಡ್ತೀನಿ ಇವತ್ತು. ಅಲ್ಲಿಗೆ ನಮ್ಮ ಯಜಮಾನ್ರಿಗೂ ಸಮಾಧಾನ ಮಾಡ್ದಂಗೆ ಆಗುತ್ತೆ. ಹೌದು. ಏನು ಮಾಡಬೇಕು? ಹೌದು, ಫಸ್ಟ್ ಆಫ್ ಆಲ್ ಒಂದು ನಿಮಿಷ, ನಮ್ಮ ವೀಕ್ಷಕರೇ ನಮಸ್ಕಾರ. ಇವತ್ತು ನನ್ನ ಕಣ್ಣೀರು ಒರೆಸೋಕ್ಕೆ ಪ್ರತಿಮಾ ಅವರು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಲಾ ಸೋಯಾ ಕಾರ್ಯಕ್ರಮದಲ್ಲಿ ಏನು ಮಾಡ್ಕೊಡ್ತಾರೆ ಅಂತ ಕೇಳ್ಬಿಡೋಣ. ಇಂಗ್ರೀಡಿಯೆಂಟ್ಸ್ ಏನೋ ಇದೆ, ಆದರೂ ಅವ್ರ ಬಾಯಲ್ಲಿ ಕೇಳಿದ್ರೇ ಚೆನ್ನಾಗಿ. ಹೇಳಿ, ಏನು ಮಾಡ್ಕೊಡ್ತೀರಿ? ನೀನು ಅಳಬೇಡ ಅಂತ ಬೇರೆ ಕೇಳ್ಕೊಂಡಿದ್ಯಾ? ಇಲ್ಲ, ಅಳಲ್ಲ ನೀನು. ಇಷ್ಟೇ ಮ್ಯಾಕ್ಸಿಮಮ್ ಇಷ್ಟೇ ಅಳಕ್ಕಾಗದು ನಮಗೆ. ಹೇಳಿ. ಹೌದಾ? ಅದಕ್ಕೆ ಒಂದು ಸಿಹಿ ಮಾಡ್ತೀನಿ. ಅಯ್ಯೋ ಯಶೋ ಸ್ವೀಟ್. ಹೇಳಿ, ಏನು ಹಲಸಿನ ಹಣ್ಣಿನ ದೋಸೆ ಹೇಳ್ಕೊಡ್ತಾ ಇದೀನಿ. ಹಲಸಿನ ಹಣ್ಣು ಸೀಸನ್ ಅಲ್ವಾ? ಹಲಸಿನ ಹಣ್ಣಿನ ದೋಸೆನಾ? ಎಕ್ಸಾಕ್ಟ್ಲಿ. ಕೇಳಿದ್ಯಾ? ಇಲ್ಲ, ಆ್ಯಕ್ಚುಲಿ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಹಣ್ಣಿಂದ ದೋಸೆ ಮಾಡೋದು ಯಾರು ಕೇಳಿರಲ್ಲ ಅನ್ಸುತ್ತೆ. ಇಲ್ಲ, ಖಂಡಿತ ಕೇಳಿಲ್ಲ. ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಮಾಡ್ತಾರೆ. ಹೌದಾ? ಓ, ನನ್ನ ಫ್ರೆಂಡ್ಸು ಯಾರು ಹೇಳಿರಲಿಲ್ಲ, ಕಳ್ಳರು. ನಾನು ನಿಂಗೆ ಹೇಳ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀಯ ನೀನೆ? ನಾ ಹೇಳ್ಬೇಕಾ? ಇಲ್ಲ, ಹೇಳ್ತೀನಿ. ಓಕೆ. ಹಲಸಿನ ಹಣ್ಣಿನ ದೋಸೆ ಮಾಡಲು ಬೇಕಾದ ಸಾಮಗ್ರಿಗಳು: ಹಲಸಿನ ಹಣ್ಣು 1 ಕಪ್, ಬೆಲ್ಲ 1 ಕಪ್, ಎಣ್ಣೆ 1 ಕಪ್, ತೆಂಗಿನ ತುರಿ 1 ಕಪ್, ಉಪ್ಪು ಸ್ವಲ್ಪ, ನೆನೆಸಿದ ಅಕ್ಕಿ 1 ಕಪ್. ಈಗ ಮುಂದೆ ತಗೊಂಬಾ ಜಾರು. ಓಕೆ. ಈಗ ರುಬ್ಬಿಸ್ತೀನಿ ನಿನ್ನ ಹತ್ರ. ಏನೋ ನಾನು ಮಾಡ್ತೀನಿ ಅಂತಿದ್ಯಲ್ಲ, ಮತ್ತೆ ನಿನ್ನ ಗಂಡಂಗೆ ಪ್ರೂವ್ ಮಾಡೋದು ಬೇಡವಾ ನೀನು? ರುಬ್ಬಿಸ್ತೀನಿ ಅನ್ಕೊಂಡು ನನ್ನೇ ಹಾಕೊಂಡು ರುಬ್ತಾರೆ ಇವರು. ಹೇಳಿ, ಏನೇನು ಹಾಕ್ಲಿ? ಅಕ್ಕಿ. ಫಸ್ಟು ಅಕ್ಕಿ. ಮೊದಲಿಗೆ ನೆನೆಸಿದ ಅಕ್ಕಿ ಅರ್ಧ ಗಂಟೆ ಕಾಲ ನೆನೆಸಿಡಿರ್ಬೇಕು. ಹೌದು. ಅಕ್ಕಿ ನುಣ್ಣಕ್ಕೆ ಮೊದಲು ನೀರು ಹಾಕದೆ ರುಬ್ಕೊ. ಓಕೆ. ಬರೀ ಅಕ್ಕಿನ? ಬೇರೆ ಬರೀ ಅಕ್ಕಿ, ನೀರು ಹಾಕದೆ. ಓಕೆ. ನೆನೆಸಿರೋ ಅಕ್ಕಿ. ಯಾಕೆ ಗೊತ್ತಾ? ಬೆಲ್ಲ ಹಾಕಿದ್ಮೇಲೆ ನೀರು ಹಾಕ್ಬಿಡತ್ತದು. ಓ, ನೀರು ಬಿಡುತ್ತೆ. ಹೌದು, ನೀರು ಬಿಡುತ್ತೆ. ಇದು ಅಕ್ಕಿ ಯಾವುದನ್ನು ಬಳಸ್ತಾ ಇದ್ದೀರಿ ನೀವು? ದೋಸೆಗೆ ಅಂತಲೇ ಸಪ್ರೇಟ್ ಅಕ್ಕಿ ಬರುತ್ತೆ, ದೋಸೆ ಅಕ್ಕಿ ಅಂತ. ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾರು? ಇಲ್ಲ, ದೋಸೆ ಅಕ್ಕಿನೇ ಬಳಕೆ ಮಾಡ್ತಾ ಇದ್ದೀನಿ. ಓಕೆ. ದೋಸೆ ಅಕ್ಕಿಯಲ್ಲಿ ಏನಂದರೆ ಅಂಟಿರುತ್ತೆ. ಹಾಂ. ಸೊ ಹಂಗೆ ಹಾಕೋಗಿ ದೋಸೆ ಅಕ್ಕಿನೇ ಬಳಕೆ ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಈಗ ಮೊದಲಿಗೆ ಇದನ್ನ ಗ್ರೈಂಡ್ ಮಾಡ್ಕೊ. ಇಷ್ಟೇ? ಅಷ್ಟೇ. ಓಕೆ. ಓಂ ಶ್ರೀ ಸಾಯಿನಾಥಾಯ ನಮಃ. ಬೇಡ, ಇದನ್ನೇ ತೆಕ್ಕಾಕ್ಬಿಡ್ತೀವಿ, ನೀವು ತೆಕ್ಕಳಿ. ಇನ್ನು ABCD ಕಲಿತಿದ್ಯಾ? ಝಡ್ಡರ್ಗೂ ಹೋಗ್ಬೇಡ ಅಷ್ಟು ಬೇಗ. ನಿಮ್ಮ ಅಡುಗೆ ಮನೇಲಿ ABCD, ನಮ್ಮ ಮನೇಲಿ Z ತನಕ ಹೋಗ್ಬಿಡು. ಅದನ್ನು ನೆಕ್ಸ್ಟ್ ಆಲ್ಫಾಬೆಟ್ ಕಂಡು ಹಿಡಿತಾ ಇದೀವಿ ನಾವು. ಈಗ ಕಾಯ್ತುರಿ. ಕಾಯ್ತುರಿ, ಎಸ್. 1 ಬಟ್ಲು ಕಾಯ್ತುರಿ. ಇದಕ್ಕೆ ಅರ್ಧ ಹಾಕೊಳ್ಳೋಣ. ಅರ್ಧನಾ? ಹೌದು, ನೋಡ್ಕೊಂಡು ಹಾಕೊಳ್ಳೋಣ ಎಷ್ಟು ಬೇಕೋ. ಓಕೆ. ಬಟ್ ಇದು ರುಬ್ಬಕ್ಕಷ್ಟೇ ಬಳಸೋದು, ಆಮೇಲೆ ಏನು ಉಪಯೋಗ ಇಲ್ಲ? ಸರಿ, ಇದೇ ಅಂತ ಸುಮ್ಮನೆ ಎಲ್ಲ ಹಾಕ್ಬಿಡೋದಲ್ಲ. ಹಲಸಿನ ಹಣ್ಣು ಕೊಡು. ಓ, ಇದೇ ಬೇಡ ಅನ್ನೋದು. ಫಸ್ಟು ಕಲಿ, ಆಮೇಲೆ ತಿನ್ನು. ಕಲಿತಾ ತಿಂತಾ ಇದೀನಿ ನಾನು. ಜಾಸ್ತಿ ಇನ್ನೊಂದು ಹೇಳಬೇಕು, ಈ ಹಲಸಿನ ಹಣ್ಣಿನ ದೋಸೆಗೆ ಜಾಸ್ತಿ ಹಲಸಿನ ಹಣ್ಣು ಹಾಕಿದ್ರೆ, ಅಕ್ಕಿಗಿಂತ ಜಾಸ್ತಿ ಹಲಸಿನ ಹಣ್ಣು ಹಾಕಿದ್ರೆ ಅದು ಬರೋದಿಲ್ಲ, ಏಳಕ್ ಬರೋದಿಲ್ಲ. ಅಂದ್ರೆ ಮುಚ್ಚಾಕಾಗೋದಿಲ್ಲ, ತುಂಬಾ ಮೃದು ಆಗ್ಬಿಡುತ್ತೆ ಅದು. ಸ್ವಲ್ಪ ಆದಷ್ಟು ಕಡಿಮೆ ಹಾಕಿ. ಇಲ್ಲ ಅಂದ್ರೆ ಗರಿ ಬರೋ ಚಾನ್ಸಸ್ ಇದೆ. ಹೌದು ಹೌದು, ಗರಿ ತೆಳುಗ್ ಮಾಡ್ಬೋದು ಅದು. ತಗೋ, ಈಗ ಇದನ್ನ ರುಬ್ಬು. ಯಾವಾಗಲೂ ಕಡೆಯಲ್ಲಿ ಬೆಲ್ಲ ಹಾಕೋಬೇಕು, ಯಾಕಂದ್ರೆ ಅದು ನೀರಾಗತ್ತೆ. ಓಕೆ ಮಿಸ್. ಸರಿಯಾಗಿ ಮಾಡೋ. ಎಕ್ಸಾಮಲ್ಲಿ ಸರಿ ಮಾಡಲಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ನಾವು ಡಿಸ್ಟಿಂಕ್ಷನ್ ಅದು ಪಾಸ್ ಆಗ್ತೀವಿ. ಆಯ್ತು. ಏನು ಅನ್ಕೊಂಡ್ಬಿಡ್ತಾರ? ಏನೊಬ್ರಿ ನಮ್ಮನ್ನು ನೋಡಿದ್ರೆ ಶೇಕ್ ಆಗ್ತದೆ. ಈಗ ಬೆಲ್ಲ ಹಾಕೋಣ. ಬೆಲ್ಲ ಬೇಕಾ? ಸಾಕು, ಜಾಸ್ತಿ ಡ್ಯಾನ್ಸ್ ಮಾಡಬೇಡ.
ಈಗ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಣ. ಏನಂದರೆ ಹಲಸಿನ ಹಣ್ಣಲ್ಲಿ ಸಿಹಿ ಅಂಶ ಇರುತ್ತಲ್ಲ. ಯಾ ಆ್ಯಂಡ್ ಈ ಹಲಸಿನ ಹಣ್ಣು ತುಂಬ ಚೆನ್ನಾಗಿದೆ. ಹೌದು, ತುಂಬ ಸ್ವೀಟ್ ಆಗಿದೆ. ಗೊತ್ತಾಯ್ತು, ಅರ್ಥ ಆಯಿತು. ಈ ಥರ ಮಸ್ಕಾಬೇಡ. ಕೆಲಸ ಮಾಡು ಮೊದಲು. ಮಾಡೋಣ. ನೆಕ್ಸ್ಟ್ ಇದು ರುಬ್ಬು. ಇನ್ನೊಂದು ರೌಂಡ್ ರುಬ್ಬದಾ? ಹೌದು, ನಿಜವಾಗ್ಲೂ ರುಬ್ಬದೇ ಇದು. ಓಕೆ ಓಕೆ, ನೋಡು ಇಷ್ಟಾದರೆ ಸಾಕು. ಈಗ ಒಂದು ಬೌಲ್ ಕೊಡು. ಓಕೆ, ಬೌಲ್. ಇದು ನೀವು ಬೌಲ್ಗೆ ಹಾಕು. ನಾನು ಗ್ಯಾಸ್ ಆನ್ ಮಾಡ್ತೇನೆ. ಓಕೆ, ದೋಸೆ ಹಿಟ್ಟನ್ನು ಏನು ಬೇಕು ರೆಡಿ ಮಾಡಿಬಿಟ್ರು ಗುರು. ಇದೆಲ್ಲ ಇನ್ಸ್ಟೆಂಟ್. ಓಕೆ, ಇನ್ನು ಮಿಕ್ಕಿದ್ದು ನಿಮ್ದಮ್ಮ. ನಮ್ಮ ಕೆಲಸ ಇಲ್ಲಿಗೆ ಆಯಿತು. ಇನ್ನು ನೆಕ್ಸ್ಟ್ ತಿನ್ನೋ ತನಕ ನಮ್ಗೇನು ಹೇಳಬೇಡಿ. ಇವಾಗ ಏನು ಹಾಕ್ಬೇಕು ಹೇಳೋ? ಉಪ್ಪು. ಎಸ್, ಚಿಟಿಕೆನಾ? ಸ್ವಲ್ಪ ಹಾಕು ಸಾಕು, ಯಾಕಂದರೆ ಇದು ಸಿಹಿ ದೋಸೆ ಅಲ್ವಾ. ಸಾಕು. ನೋಡ್ದವ್ರು ನಂಗೆ ಏನು ವಡ್ಡಿಯೋಳು ಅಂತ. ಆ್ಯಕ್ಚುಲಿ ವಡ್ಡೆ ನಾನು. ನಂಗೆ ನಾಜುಗ್ಗಿ ಜಗಕ್ಕೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ. ನಾಜೂಕಾಗಿದ್ರೇ ಎಲ್ಲ ಕೆಲಸದಲ್ಲೂ ಒಳ್ಳೆಯದು. ಕಾದಿದ್ಯಾ? ಈಗ ಕಾದಿದೆ. ಓಕೆ, ತೆಳ್ಳಗೆ ಬೇಕು ನನಗೆ, ಗರಿಗರಿಯಾಗಿ. ನೋಡು, ಎಣ್ಣೆ ಕೊಡು. ತಿನ್ಬೇಕಾದ್ರೆ ಮಾತ್ರ ತುಪ್ಪ ಹಾಕೋಬೇಕು. ಅಯ್ಯೋ, ಹಾಕೋಣ. ತುಪ್ಪ, ಬೆಣ್ಣೆ, ಏನೇನು ಹಾಕ್ತಿರೋ ಎಲ್ಲ ಹಾಕೋಣ. ನೀನು ನೋಡಿದ್ರೆ ಎಲ್ಲ ವೀಕ್ಷಕರು ಅಳ್ಕೊ. ನನ್ನ ಹೆಸರೇ ನಂದಿನಿ ಅಲ್ವಾ, ಸೊ ಅದಕ್ಕೆ ತಕ್ಕಂಗೆ ಇರಬೇಕು ನಾವು. ಆಯ್ತಮ್ಮ, ಅರ್ಥ ಆಯ್ತು. ಓಕೆ, ಯಾ. ಈಗ ಯೂಶಲ್ ದೋಸೆ ನಾವು ಹೇಗೆ ಮಾಡ್ತೀವೋ ಅದೇ ಥರ ಮುಚ್ಚಬೇಕು. ಒಂದು 2 ನಿಮಿಷ. ಇದೇನಂತಂದರೆ ಹಲಸಿನ ಹಣ್ಣು ಇನ್ನೂ ಒಂಥರ ತುಂಬ ಹಳದಿಯಾಗಿದ್ರೆ ಹಳದಿ ಬಣ್ಣ ಬರುತ್ತೆ. ಇದು ತಿರುಗಿಸಿ ಹಾಕಿದಾಗ ಗೋಲ್ಡನ್ ಬ್ರೌನ್ ಬಂದಿರುತ್ತೆ. ಓಕೆ, ಆ್ಯಂಡ್ ಇದು ಚಂದ್ರ ಹಲಸು ಅಂತ ಬರುತ್ತೆ, ಹೌದು, ಆರೆಂಜ್ ಕಲರ್. exactly. ಅದರಲ್ಲಿ ಮಾಡ್ಬೋದಾ ಇದು? ಓ ಎಸ್, ಚೆನ್ನಾಗಿರುತ್ತಲ್ಲ ಅದು? ಎಲ್ಲರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಟಿಪ್ ಹೇಳ್ತೀನಿ ನಿಮಗೆ. ಇವಾಗ ಯಾಕಂದರೆ ಬೆಲ್ಲ ಉಪಯೋಗಿಸ್ತಿದ್ದೀವಲ್ಲ, ಮನೆ ಮದ್ದು ಕಣೆ ತಾಯಿ. ಸಪೋಸಿಂಗ್ ಏನೋ ಚಾಕಲ್ಲಿ ಏನೋ ಮಾಡ್ತಿದ್ಯಾ, ಬ್ಲೇಡಲ್ಲಿ ಏನೋ ಮಾಡ್ತಾ ಇದೆಯಾ, ಕೈ ಕಟ್ಟಾಯಿತು, ರಕ್ತ ಬರುತ್ತೆ, ತುಂಬ ರಕ್ತ ಬ್ಲೀಡ್ ಆಗ್ತಾ ಇರುತ್ತಲ್ಲ, ಇಮಿಡಿಯೇಟಾಗಿ ಬೆಲ್ಲ ಹಾಕೋಬೇಕು ಬಾಯಿಗೆ. ಹಾಕೊಂಡು, ಹೌದು, ಬಾಯಿಗೆ ಬೆಲ್ಲ ಹಾಕೊಂಡ್ರೆ ರಕ್ತ ಕಡಿಮೆ ಆಗತ್ತೆ. ಏನು ಹೇಳಿದೆ ನೋಡು, ಸಖತ್ತಾಗಿ ಬಂದಿದೆ ತಾನೆ? ಸೂಪರ್ ತಾನೆ? ಸೂಪರ್ ಆದ. ಹೌದು, ವಾವ್. ಈ ದೋಸೆ ಇನ್ನೊಂದು ಸೈಡ್ ಬೇಯೋ ಹೊತ್ತಿಗೆ ಮೈಯಾಸ್ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಫೇವ್ರೇಟ್ ಮೈಯಾಸ್ ಮನೆ ಅಡುಗೆ, ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ವೀಕ್ಷಕರೇ, ದೋಸೆ ರೆಡಿ ಆಗಿದೆ, ಗರಿಗರಿಯಾಗಿ ಕಾಣ್ತಾ ಇದೆ. ಸೆಕೆಂಡ್ ಸೈಡ್ ಅಂತೂ ಇನ್ನೂ ಸಕಲಾಗಿ ಕಾಣ್ತಾ ಇದೆ. ಸೊ ಸರ್ವಿಂಗ್ ಪ್ಲೇಟು ನಾವೇ ಕೊಡೋದಾ? ಹೌದು, ನೀನೇ ತೋರಿಸ್ಕೊಳ್ಳೋದು ಬೇಡವಾ ನೀನು ನಿನ್ನ ಗಂಡನ ಹತ್ರ? ಈ ನಮ್ಮ ಯಜಮಾನ್ರು ಇಟ್ಟಿರೋ ಫಿಟ್ಟಿಂಗ್ಗೆ ನಮಗೆ ಕೆಲಸ ಜಾಸ್ತಿ ಆಯ್ತು ಇವತ್ತು. ಓಕೆ, ತುಪ್ಪದ ಜೊತೆ ತಿಂದ್ರೆ ಮಾತ್ರ, ತುಪ್ಪ ಮತ್ತೆ ಜೇನುತುಪ್ಪ. ಅಯ್ಯೋ, ಜೇನುತುಪ್ಪ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ಹಲಸಿನ ಹಣ್ಣಿಗೂ ಜೇನುತುಪ್ಪ ಹಂಚ್ಕೊಂಡು ತಿನ್ನತ್ತಲ್ಲ. ಕರಡಿಗಳು ತಿನ್ನತ್ವಂತೆ, ಅಲ್ಲ ಮನುಷ್ಯರು. ಜೇನುತುಪ್ಪ ಜೊತೆಗ ಕರಡಿಗಳಿಗೆ ತುಂಬಾ ಇಷ್ಟ ಅಂತೆ ಆ ಕಾಂಬಿನೇಷನ್. ಹಲಸಿನ ಹಣ್ಣು ವಿತ್ ಜೇನುತುಪ್ಪ. ಈಗ ಈ ಡೈರೆಕ್ಷನ್ ಇಂದ ಈದ್ ಬರುತ್ತೆ, ಹಿಂಗಿಂದ ಹಿಂಗ್ ಬರುತ್ತೆ. ಹಂಗಿನ್ ಹಿಂಗೆ ಬರ್ಬೇಕು, ಮಾಡಿದವ್ರೆ ಕೊಡ್ಬೇಕು, ನೋಡಿದವ್ರೆ ತಿನ್ಬೇಕು. ಇವತ್ತು 50-50. ಓಕೆ, ಒಂದ್ ಹಿಂಗೆ ಒಂದ್ ಹಂಗೆನಾ? ಎಸ್. ಓಕೆ, ಸೊ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಪುಟ್ಟಿ ಹೇಳಬೇಕು ಹೇಗಿದೆ ಅಂತ. ನಂಗೆ ಒಂಥರ ಪ್ರತಿ ಎಪಿಸೋಡಲ್ಲೂ 2 ಸಲ ಒಳ್ಳೆ ಅವಾರ್ಡ್ ಇಸ್ಕೊಂಡಂಗೆ ಫೀಲ್ ಆಗುತ್ತೆ ಒಂದೊಂದು ಡಿಶ್ ಇಸ್ಕೋಬೇಕಾದ್ರೂ. ಸೊ ಇದಕ್ಕೆ ತುಪ್ಪ ನಂಗೆ ಬೇಡ, ಆ್ಯಕ್ಚುಲಿ ನಾನು ಹಾಗೆ ತಿಂತೀನಿ. ಹಂಗೆ ತಿಂದು ನೋಡು ಹೇಗಿರುತ್ತೆ ಅಂತ. ಆಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ತುಪ್ಪ ಕೊಡ್ತೀನಿ ನಿಂಗೆ. ಏನ್ ರಿಯಾಕ್ಷನು? ಸ್ವೀಟ್ ದೋಸೆ. ವಾವ್, ಅಂತ ಹಿತವಾಗಿದೆ. ಬೆಲ್ಲ ತುಂಬಾ ಅಂತ ಬಾಯಿ ಕಟ್ತಾ ಇಲ್ಲ. ತುಂಬ ಎಷ್ಟು ಬೇಕೋ ಅಷ್ಟಿದೆ.
ತುಂಬ ಚೆನ್ನಾಗಿದೆ. ಇನ್ ಕೇಸ್ ಸ್ವೀಟ್ ಜಾಸ್ತಿ ಬೇಕು ಅಂದ್ಕೊಂಡವ್ರು ಪ್ರಾಬ್ಲಿ ಅವ್ರಿಗೆ ಎಷ್ಟು ಬೇಕೋ ಹಾಕೋಬೋದು ಅನ್ಸುತ್ತಲ್ಲ. ಹೌದು. ಥ್ಯಾಂಕ್ ಯು. ಓಕೆ. ವೀಕ್ಷಕರೇ, ಹಲಸಿನ ಹಣ್ಣಿನ ದೋಸೆ ಸೂಪರ್ ಆಗಿದೆ. ಟ್ರೈ ಮಾಡಿ. ಬೆಲ್ಲ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಸಕಲಾಗಿದೆ. ಸೊ ಇವತ್ತು ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡಿಶ್ಗೆ ಏನು ಹೋಗ್ಬಿಡೋಣ, ಏನು ಮಾಡ್ಕೊಡ್ತಾರೆ ನಮಗೆ ಅಂತ. ಅಮೆರಿಕನ್ ಕಾರ್ನ್ ಕರಿ. ಯಪ್ಪ, ಏನು ಕಾಮಿ! ಹಲಸಿನ ದೋಸೆ, ಅಮೆರಿಕನ್ ಕಾರ್ನ್ ಕರಿ. ಕರಿ. ಓಕೆ, ಸೊ ಈ ಕರಿ ಯಾವ್ದಕ್ಕೆ ನೆಂಚ್ಕೋಬೋದು? ಚಪಾತಿ, ಪೂಲ್ಕ, ಪರಾಟ ಮತ್ತೆ ನಾನ್, ಕುಲ್ಚಾ, ಇದಕ್ಕೆಲ್ಲ. ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಶ್ಯೂರ್. ಅದೇ ಜಾಗ ನಾನು ನಿಮ್ದು ಇವತ್ತು ಹೆಂಗಂತೀಯ ಹಂಗೆ ಇದು ಬಿಡಿ, ಪರವಾಗಿಲ್ಲ. ಒಂದು ಎಪಿಸೋಡ್ ನನ್ನ ಯಜಮಾನ್ರು ಸಮಾಧಾನ ಆಗಲಿ. ಹೌದು, ನಾವು ಅದಕ್ಕೋಸ್ಕರ ಇವತ್ತು ನಿಂತಿರೋದು. ಓಕೆ, ಡೆಡಿಕೇಟಿಂಗ್ ದಿಸ್ ಎಪಿಸೋಡ್ ಟು ಮೈ ಹಸ್ಬೆಂಡ್. ಅಯ್ಯೋ. ಓಕೆ, ಸೊ ಏನ್ ಬೇಕು? ನೀನು ಒಂದ್ ದಿವಸ ಡೆಡಿಕೇಟ್ ಮಾಡ್ತಿದ್ಯಾ, ನಾನು ದಿವಸ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬಾಮ್ಮ ಈ ಕಡೆ, ಸಾಕು ಡೌಗಳು ಸಾಕು. ಓಕೆ, ಸೊ ಏನೇನ್ ಬೇಕು ಇದಕ್ಕೆ? ಇದು ಅಮೆರಿಕನ್ ಕಾರ್ನ್, ಓಕೆ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಸೂರಿ ಮೇಥಿ, ವಾವ್, ಉಪ್ಪು, ಅರಿಶಿನ, ಓಕೆ, ಜೀರಿಗೆ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ, ಎಣ್ಣೆ, ತುಪ್ಪ, ಖೋವಾ, ಓಕೆ, ಕ್ರೀಮ್, ಈರುಳ್ಳಿ, ಟೊಮೆಟೊ, ಕ್ಯಾಶ್ಯೂ ಪೇಸ್ಟ್. ಇದಿಷ್ಟು ನೋಡ್ದಿಯಲ್ಲ, ಬಟ್ ಹಾಕ್ತಾವೆಲ್ಲ ದಬ ದಬ ಹಾಕ್ಬಿಟ್ರೆ ಸುಲಭ ಮಾಡೋದು. ಬಾ, ನೋಡಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಅನ್ನಿಸ್ತಾರೆ. ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತೆ, ಬಟ್ ತುಂಬಾ ಸಿಂಪಲ್ ಆಗಿದೆ ಮಾಡಕ್ಕೆ. ಓಕೆ, ಸೊ ಧನಿಯಾ ಪುಡಿ, ಜೀರಿಗೆ ಪುಡಿ ನಾನು ನಿಂಗೆ ಹೇಳಿದ್ನಲ್ಲ, ಗರಂ ಮಸಾಲ, ಈ 3 ನೆನ್ಪಿಟ್ಕೊಂಡ್ಬಿಟ್ರೆ ನಿಂಗೆ ಸಾಕು. ಎಲ್ಲ ನಾರ್ತ್ ಇಂಡಿಯನ್ ಡಿಶಸ್ಗೂ ಸೇಮ್ ಆಲ್ಮೋಸ್ಟ್ ಸಿಮಿಲರ್. ರೈಟ್. ಬಟ್ ನಿಂಗೆ ಗೊತ್ತಿತ್ತಾ ಕೋವಾ ಹಾಕ್ತಾರೆ ಅಂತ ಗೊತ್ತಿತ್ತಾ? ಇಲ್ಲ, ನಂಗೆ ಸ್ವೀಟ್ಸ್ ಖೋವಾ ಹಾಕ್ತಾರೆ ಅಂತ ಗೊತ್ತಿತ್ತು, ಬಟ್ ಕರಿಗಳಿಗೆ ಖೋವಾ, ಕ್ರೀಮ್, ಕ್ಯಾಶ್ಯೂ ಪೇಸ್ಟ್. ಕ್ರೀಮ್ ಗೊತ್ತಿತ್ತು, ಕ್ಯಾಶ್ಯೂ ಪೇಸ್ಟ್ ಐಡಿಯಾ ಆಯ್ತು, ಬಟ್ ಖೋವಾ ನೋಡೋಣ. ಟೇಸ್ಟ್, ಇಟ್ ಎನ್ಹಾನ್ಸಸ್ ದ ಟೇಸ್ಟ್. ಪ್ರತಿಮಾ ಅಲ್ವಾ, ಇಟ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಸೊ ಕಡಾಯಿ ಕೊಡ್ಲಾ? ಗ್ಯಾಸ್ ಆನ್ ಮಾಡೋಣ. ಓಕೆ, ಸೊ ಏನಿವಾಗ ಫಸ್ಟ್ ಸ್ಪೂನ್ ತೊಳಿ, 1 ಚಮಚ ತುಪ್ಪ, 2 ಚಮಚ ಆಗಷ್ಟು ಎಣ್ಣೆ. ಓಕೆ, ಓಕೆ, ಎಣ್ಣೆ ಕಾಯೋದೊಳಗೆ ಓಕೆ, ಮಿಕ್ಸಿ ಜಾರ್ಗೆ ಓಕೆ, ಈರುಳ್ಳಿ, ಸ್ಪೂನ್ ಕೊಡು. ಈರುಳ್ಳಿ, 1 ಈರುಳ್ಳಿ, ಓಕೆ, ಹಸಿಮೆಣಸಿನ್ಕಾಯಿ, ಇದೆರಡು ಪೇಸ್ಟ್ ಮಾಡ್ಕೋಬೇಕು. ಖಾರ ಎಷ್ಟು ಬೇಕೋ ನೋಡ್ಕೊಂಡು ಓಕೆ ಓಕೆ ಹಾಕೊಂಡ್ರಾಯ್ತು. ಮತ್ತೆ ಇದು ತುಂಬಾ ಸ್ಪೈಸಿ ಇರಬಾರ್ದು. ಓಕೆ, ಬ್ಲ್ಯಾಂಡ್ ಆಗಿರ್ಬೇಕು. ಸ್ವಲ್ಪ ಖಾರ ಕೊಟ್ರೆ ಸಾಕು. ಇದೆರಡು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ. ಓಕೆ, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಜೀರಿಗೆ ಒಗ್ಗರಣೆಗೋಸ್ಕರನಾ? ಯಾಕೆಂದ್ರೆ ಜೀರಾ ಪೌಡರು ಕೇಳಿದ್ದೀರಾ ಅಲ್ಲಿ? ಹೌದು, ಯೂಶಲಿ ನಾರ್ತ್ ಇಂಡಿಯನ್ ಡಿಶಸ್ಗೆ ಜೀರಿಗೆ ಬೇಕೇ ಬೇಕು. ಈರುಳ್ಳಿ ಅಂಡ್ ಮೆಣಸಿನಕಾಯಿ ಪೇಸ್ಟ್. ಹೌದು. ಸ್ವಲ್ಪ ಸ್ಟರ್ ಮಾಡ್ತಾ ಇರೋ. ಓಕೆ, ನಾ ಅಷ್ಟೊಳಕ್ಕೆ ಟೊಮೆಟೊ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಎಲ್ಲ ಸಪ್ರೇಟ್ ಆಗಿ ಪೇಸ್ಟ್ ಮಾಡ್ಕೋಬೇಕಾ ಇದು? ಹೌದು, ಯಾಕಂದ್ರೆ ಈರುಳ್ಳಿ ಮೊದಲು ಫ್ರೈ ಮಾಡ್ಕೋಬೇಕಲ್ವಾ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ರೈಟ್. ಈಗ ನಾನು ಟೊಮೆಟೊ ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ, ಸ್ವಲ್ಪ ತರಕಾರಿ ಆದ್ರೆ ಸಾಕು. ಓಕೆ, ಈಗ ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹಿಂಗೆ ಹುರ್ಕೋಬೇಕು. ಓಕೆ, ಆಮೇಲೆ ಚಿಟಿಕೆ ಅರಿಶಿನ. ಯಾವುದೇ ಅಡುಗೆ ಅದನ್ನು ಅರಿಶಿನ ಬೇಕೇ ಬೇಕು. ಅದು ಬಿ ಇಟ್ ನಾರ್ತ್ ಇಂಡಿಯನ್ ಆರ್ ಸೌತ್ ಇಂಡಿಯನ್. ನಮ್ಮ ಸೌತ್ ಇಂಡಿಯನ್ ಅಲ್ಲಿ ನಾವೇನ್ ಮಾಡ್ತೀವಿ, ಸಾಸಿವೆ ಒಗ್ಗರಣೆ ಹಾಕ್ತೀವಿ. ನಾರ್ತ್ ಇಂಡಿಯನ್ ಅಲ್ಲಿ ಜೀರಿಗೆ ಒಗ್ಗರಣೆ ಹಾಕ್ತಾರೆ. ಕರೆಕ್ಟ್. ಈಗ ಟೊಮೆಟೊ. ಓಕೆ, ಅಂದ್ರೆ ತರತರಿಯಾಗಿ ರುಬ್ಕೊಂಡ್ರೆ ಒಂಥರ ಲೈಟ್ ಆಫ್ ಪ್ಯೂರಿ ತರ ಮಾಡ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ಇದು ಒಂದ್ ಸ್ವಲ್ಪ ಹೊತ್ತು ಇದು ಮಾಡ್ಬೇಕು, ಹಸಿ ವಾಸನೆ ಹೋಗಲ್ಲ. ಓಕೆ, ಈಗ ಏನಂದ್ರೆ ತುಂಬಾ ಸಿಂಪಲ್, ಒಂದೊಂದೇ ಹಾಕೊಂತ ಹೋಗೋದು. ತುಂಬಾ ಸಿಂಪಲ್, ಒಂದೊಂದೇ ಹಾಕೊಳ್ತಾ ಹೋಗೋದು. ನಸ್ಟರ್ ಮಾಡ್ತಿರ್ತೀನಿ, ಬೇಕಾ ನೀವು ಹಾಕ್ತಾ ಇರಿ. ಇದೇನು ಗೊತ್ತಾ, ನಾವಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಶಲಿ ಏನ್ ಮಾಡ್ತಾರೆ, ಒಗ್ಗರಣೆ ಹಾಕಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡ್ತಾರೆ. ಅವಾಗ ಹಾಕ್ಲೇಬಾರ್ದು, ಯಾಕಂದ್ರೆ ಫುಲ್ ಅಂಟ್ಕೊಂಡ್ಬಿಡುತ್ತೆ. ಈರುಳ್ಳಿ ಹಾಕಿದ್ಮೇಲೂ ಹಾಕೋಬಹುದು, ಟೊಮೆಟೊ ಹಾಕಿದ್ಮೇಲೂ ಹಾಕೋಬಹುದು. ಆ ಹಸಿ ವಾಸನೆ
ಹೋಗೋದಕ್ಕೆ. ಮತ್ತೆ ತುಂಬಾ ಜಾಸ್ತಿ ಹಾಕಬಾರ್ದು, ಮೈಲ್ಡ್ ಆಗಿರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂಡ್ ಖಾರನೂ ಹೆಂಗು ಜಾಸ್ತಿ ಬೇಕಾದ್ರೆ ನಡೆಯುತ್ತೆ ಅಂದ್ರೆ ಇದ್ರಲ್ಲ. ಹೌದು. ಸೊ ಐ ಥಿಂಕ್ ಇಟ್ಸ್ ಫೈನ್. ಜೀರಿಗೆ ಪುಡಿ 1/4 ಚಮಚ. ಓಕೆ. ಗರಂ ಮಸಾಲ 1/4 ಚಮಚ. ಓಕೆ. ಅಚ್ಕಾರದ ಪುಡಿ ಸ್ವಲ್ಪ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. ಹೌದು. ಹಾಂ. ಅಂಡ್ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಎರಡೂ ಇದೆ. ಹೌದು. ಇದು ಧನಿಯಾ ಪುಡಿ. ಓಕೆ. ಓಕೆ. ಜೋಳ ಹಾಕೋಣ. ಇದು ಜೋಳ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಉಪ್ಪು ಹಾಕಿಲ್ಲ. ಉಪ್ಪು ಹಾಕಿಲ್ಲ. ಓಕೆ. ಇದು ಗೋಡಂಬಿ ಪೇಸ್ಟ್. ಈಗ ಅದು ಇದು ಸಾರಿ, ಅವಾಗ ಅದಾದ್ಮೇಲೆ ಇದು, ಇದಾದ್ಮೇಲೆ ಅದು ಅಂತ ಏನೂ ಏನಿಲ್ಲ. ಏನಂದ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿದ್ಮೇಲೆ ಯಾವ್ದಾರು ಹಾಕೋಬಹುದು. ಇದು ಕ್ಯಾಶ್ಯೂ ಪೇಸ್ಟ್. ಸೂಪರ್. ಸ್ವಲ್ಪ ನೀರು ಹಾಕು ಇದಕ್ಕೆ. ಹಾಕ್ಲಾ ಇದಕ್ಕೆ? ಹಾ, ಯಾಕಂದ್ರೆ ತಿಕ್ ಆಗತ್ತೆ ಇದು. ಓಕೆ ಓಕೆ ಓಕೆ. ನೋಡ್ಕೊಂಡು ಹಾಕೋಣ. ಹಾ. ವಾವ್, ಸ್ಮೆಲ್ ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ. ಎಕ್ಸಾಕ್ಟ್ಲಿ. ಈಗ ಉಪ್ಪು ಹಾಕೊಳ್ಳೋಣ. ಉಪ್ಪು ಕೈಗೆ ಅಳತೆಯಲ್ಲೇ ಹಾಕಿದ್ರೆ, ಉಪ್ಪು ಯಾವಾಗಲೂ ಕೈ ಅಳತೆಯಲ್ಲೇ ಹಾಕಬೇಕು. ಹೌದಾ? ಕೈ ಅಳತೆಯಲ್ಲಿ ಹಾಕಿದ್ರೆ, ನನಗೇನೋ ಕೈ ಅಳತೆ ಅಭ್ಯಾಸ. ನನ್ಗೆ ಅಭ್ಯಾಸ ಮಾಡ್ಕೋಬೇಕು, ಮುಂದೆ ಮಾಡ್ಕೋಣ, ಇನ್ನೂ ಟೈಮ್ ಇದೆ. ಹೌದು. ಕೋವಾ, ಒಂದು ಸ್ವಲ್ಪ ಕೋವಾ. ಓಕೆ ಓಕೆ. ಇದು ಸ್ವೀಟ್ಲೆಸ್ ಕೋವಾ. ಹೌದು, ಸ್ವೀಟ್ಲೆಸ್ ಕೋವಾ. ಯೂಶಲಿ ನಾರ್ತ್ ಇಂಡಿಯನ್ ಕರೀಸ್ನಲ್ಲೆಲ್ಲ ಲಾಸ್ಟಲ್ಲಿ ಒಂಚೂರು ಮೊಸರು ಹಾಕ್ತಾರೆ ಅಥವಾ ಫ್ರೆಶ್ ಕ್ರೀಮ್ ಹಾಕ್ತಾರೆ. ಸೊ ಇದಕ್ಕೆ ಫ್ರೆಶ್ ಕ್ರೀಮ್ ನೀವೇ ಇಟ್ಕೊಂಡಿದ್ದೀರಾ ನೀವು? ಮೊಸರು ಹಾಕ್ಬೋದಾ? ಇದು ಫ್ರೆಶ್ ಕ್ರೀಮ್ ಮತ್ತೆ ಕ್ಯಾಶ್ಯೂ ಪೇಸ್ಟ್ ಹಾಕ್ತಾ ಇರೋದ್ರಿಂದ ಮೊಸರು ಬೇಕಾಗಿಲ್ಲ. ಸೊ ಇನ್ ಕೇಸ್ ಕ್ಯಾಶ್ಯೂ ಪೇಸ್ಟ್ ಇದು ಹಾಕೊಂಡಿಲ್ಲ ಅಂದ್ರೆ ಬೇಕಾದ್ರೆ ಮೊಸರು ಹಾಕು. ಯಾಕಂದ್ರೆ ಮೊಸರು ನಾನು ಯಾಕೆ ಬಳಕೆ ಮಾಡ್ತಾ ಇಲ್ಲ ಇದಕ್ಕೆ ಅಂತಂದ್ರೆ, ಟೊಮೆಟೊ ಹಾಕಿದೀವಿ. ಹುಳಿ ಅಂಶ ಇರುತ್ತೆ ಮೊಸರಲ್ಲಿ. ಒಂದ್ ಸ್ವಲ್ಪ ಸಿಹಿ ಮೊಸರು ಹಾಕಿದ್ರು ಒಂದ್ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಸೊ ಅದಕ್ಕೆ ಈ ಒಂದು ಕರಿಗೆ ಹಾಕ್ತಾ ಇಲ್ಲ. ಓಕೆ ಓಕೆ. ಈಗ ಕಸೂರಿ ಮೇಥಿ ಫ್ಲೇವರ್ಗೆ. ಇದು ಒಣ ಮೆಂತೆ ಸೊಪ್ಪು. ಓಕೆ. ಒಣಗಿಸಿರೋ ಮೆಂತೆ ಸೊಪ್ಪು. ಮತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕ್ರೀಮ್. ದಿಸ್ ಇಸ್ ಅ ವೆರಿ ರಿಚ್ ಗ್ರೇವಿ. ವೆರಿ ವೆರಿ ರಿಚ್ ಕ್ರೀಮಿ ಅಂತಾನೆ ಹೇಳ್ಬೋದು. ಸ್ಟಿರ್ ಮಾಡ್ಬೋದಾ ಇದು ಹಾಕಿದ್ಮೇಲೆ, ಅಥವಾ ಬಿಟ್ಬಿಡೋಣ? ಹಂಗೆ ಏನಿಲ್ಲ, ಮಾಡ್ಬೋದಾ? ಪರವಾಗಿಲ್ಲ. ಲಾಸ್ಟಲ್ಲಿ ಒಂದು ಚೂರು ಹಾಕ್ತಿದೀವಿ. ನೋಡ್ತಾ ಇದ್ರೆ ಬಿಲ್ ಗೇಟ್ಸ್ ಅಷ್ಟು ರಿಚ್ ಇದೆ ಈ ಗ್ರೇವಿ. ಅದೇನೋ ಹೌದು. ಮತ್ತೆ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ನಾರ್ತ್ ಇಂಡಿಯನ್ ಡಿಶಸ್ ನಾವು ಮಾಡಿದಾಗ ನಾವು ಒಂದು ಚಿಟಿಕೆ ಸಕ್ಕರೆ ಹಾಕ್ತೀವಿ. ಓಕೆ ಓಕೆ. ಇದ್ರೊಳಗೆ ನಾನು ಏನಕ್ಕೆ ಹಾಕಿಲ್ಲ ಅಂದ್ರೆ, ಸಪ್ಪೆ ಕೋವಾ ಆದ್ರೂ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಹೌದು. ಗೋಡಂಬಿ ಪೇಸ್ಟ್ ಮಾಡಿದ್ವಿ, ಅದ್ರೊಳಗೂ ಒಂಚೂರು ಸಿಹಿ ಅಂಶ ಇರುತ್ತೆ. ಅದಕ್ಕೆ ನಾನು ಇದಕ್ಕೆ ಸಕ್ಕರೆ ಹಾಕಿಲ್ಲ. ಓಕೆ ಓಕೆ ಓಕೆ. ಇವಾಗ ಆಲ್ಮೋಸ್ಟ್ ಡನ್. ಎವ್ರಿಥಿಂಗ್ ಇಸ್ ಡನ್. ಸೊ ಒಂದು ಬ್ರೇಕ್ ತಗೊಂಡ್ಬಿಡೋಣ ಸರ್ವಿಂಗ್ ಬೌಲ್ಗೆ ಹಾಕಕ್ ಮುಂಚೆ. ಶ್ಯೂರ್. ವೀಕ್ಷಕರೇ, ಕರಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಕ್ ಮುಂಚೆ ನೀವು ಒಂಚೂರು ಶಿಫ್ಟ್ ಆಗ್ಬಿಟ್ಟು ಏನೇನಿದೆಯೋ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಸೊ ಮಯಾಸ್ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನಾವು ತಗೊಳ್ಳೋಣ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮಯಾಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಅಮೆರಿಕನ್ ಕಾರ್ನ್ ಕರಿ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ರೆ, ಟೇಸ್ಟ್ ಮಾಡಿಬಿಟ್ರೆ, ವೀಕ್ಷಕರಿಗೆ ಹೇಳ್ಬಿಟ್ರೆ ಹೋಗಿ ಮಾಡಿಬಿಡ್ತಾರೆ. ಪೂರ್ತಿ ಬೇಕಾ ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಇಲ್ಲ, ಇಷ್ಟು ತಿನ್ನಕ್ಕಾಗಲ್ಲ. ಹೌದಾ? ಬೆಳಗ್ಗೆ ತಿಂದು ಈಗ ಗ್ಯಾಸ್ ಆಫ್ ಮಾಡ್ಬಿಡೋಣ. ಓಕೆ. ನಿಂಗೆ ಬಿಸಿ ಬಿಸಿ ಕೊಡೋಣ ಅಂತ ಹಂಗೆ ಇಟ್ಟಿದ್ದೆ. ಥ್ಯಾಂಕ್ ಯು. ಒಳ್ಳೆ ಸ್ಮೆಲ್ ಬರ್ತದಲ್ಲ? ಯಾ, ಇಟ್ ವಿಲ್ ಬಿ ಬ್ಯೂಟಿಫುಲ್, ಆಸಮ್. ಯಾ, ಸೂಪರ್. ಸೊ ಕಾರ್ನ್ ಕರಿ ಸಿದ್ಧವಾಗಿದೆ. ಇಲ್ಲಿ ಕೊಡ್ಲಾ, ಹಿಂಗೆ ಹೋಗ್ಲಾ? ಕೊಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಐ ಟ್ರಸ್ಟ್ ಯು. ಯು ಸಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ. ಸ್ಪೂನ್ ತಗೋ. ಫಸ್ಟ್ ಅರೋಮಾ ತಗೊಂಡ್ಬಿಡ್ತೀನಿ. ನಾನು ಇದ್ರ ಜೊತೆಗೆ ನಿಂಗೆ ಕುಲ್ಚಾ ಮಾಡ್ಕೊಟ್ಟಿದ್ರೆ ಇನ್ನೂ ಎಂಜಾಯ್ ಮಾಡ್ತಿದ್ದೆ ಅನ್ಸುತ್ತೆ. ನಾನು ಅದೇ ಹೇಳಕ್ ಹೊರಟಿದ್ದೆ, ಏನಾದ್ರು ಚಪಾತಿ ಅಟ್ಲೀಸ್ಟ್ ಮಾಡ್ಕೊಟ್ಟಿದ್ದಿದ್ರೆ. ಹೇಗಿದೆ? ಅದು ಫ್ಲೇವರ್ ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ಲಿ. ಏನಂದರೆ ಮನೇಲಿ ನೋಡು, ಇವಾಗ ನೀನು ಆಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡಿದ್ರೆ ಎಲ್ಲರೂ ತಿನ್ಬೋದು. ಪಕ್ಕಾ 5 ಸ್ಟಾರ್ ಅಡುಗೆ ಇದ್ದಂಗಿದೆ. ನನಗೇನು ಅನ್ನಿಸ್ತಂದ್ರೆ, ನಾನು ಫ್ರ್ಯಾಂಕಾಗಿ ಒಪಿನಿಯನ್ ಕೊಡ್ತೀನಿ, ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು. ಸೊ ಹಾಗಾಗಿ ಈ ಕರಿನಲ್ಲಿ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು. ಬಟ್ ಏನಿವೆ ಬೇಕು ಅಂದವ್ರು ಹಾಕೋಬಹುದು ಅನ್ಕೋ. ಹೌದು, ಇಟ್ಸ್ ಆಪ್ಷನಲ್. ನೀವೇ ಹೇಳ್ದಂಗೆ
ಇದು ಖಾರ ಜಾಸ್ತಿ ಇಲ್ಲದೆ ಇದ್ರೇನೆ ಒಳ್ಳೇದು ಅಂತ. ಹೌದು, ಯಾಕಂದ್ರೆ ಆ ಟೇಸ್ಟ್ ಹೊಟ್ಟೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರತಿಮಾ ಅವರ ಕಲ್ಪನೆಯ ಮೂಸೆಯಲ್ಲಿ ಕಾವಲಿ ಮೇಲೆ ಅರಳಿದ ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ, ಆಮೇಲೆ ಅಮೆರಿಕನ್ ಕಾರ್ನ್ ಕರಿ ಹೇಗೆ ನಾನು ಹೊಟ್ಟೆ ಸೇರ್ತು ಅಂತ. ದೊಡ್ಡೋರು ಹೇಳಿದ್ದಾರೆ, ಅಡುಗೆ ಮಾಡೋದು ಹೆಚ್ಚಲ್ಲ, ಅದನ್ನು ಪ್ರೀತಿಯಿಂದ ಬಡಿಸ್ಬೇಕು, ಹಾಗೆ ಅಪ್ರಿಸಿಯೇಷನ್ನ ಗಳಿಸ್ಬೇಕು ಅಂತ. ಸೊ ಆ ಕೆಲಸನ ನಮ್ಮ ಪ್ರತಿಮಾ ಅವರು ಚಾಚು ತಪ್ಪದೆ ಪ್ರತಿದಿನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ಅಷ್ಟೇ ಚೆನ್ನಾಗಿ ತಿಂದು ಅಷ್ಟೇ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ತಡ ಯಾಕೆ, ನೀವು ಈ ಡಿಶಸ್ನ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಬಂತು ಅಂದರೆ ನಮ್ಮ ಪ್ರತಿಮಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡಿ. ಹಾಗಾದರೆ ಮತ್ತೆ ನಿಮ್ಮ ಭೇಟಿ ಮುಂದಿನ ಮೈ ಆಸ್ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನಮಸ್ಕಾರ.